ಸೂಪರ್ ಹೆಲ್ದಿ ಕಾರ್ನರ್ನ ಇವತ್ತಿನ ಸ್ಪೆಷಲ್ ಟೇಸ್ಟಿಯಾದ ಬಟರ್ ಚಿಕನ್. ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವೀಕೆಂಡ್ ಸ್ಪೆಷಲ್ ಬಟರ್ ಚಿಕನ್. ಈ ಬಟರ್ ಚಿಕನ್ ಮಾಡಲಿಕ್ಕೆ ತುಂಬಾ ಸುಲಭ, ಕೇವಲ ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ. ಈ ಬಟರ್ ಚಿಕನ್ ತುಂಬಾ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದಂತ ಈಗ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಹಾಗೆ ಇದರ ಜೊತೆ ನಾನಿವತ್ತು ಗಾರ್ಲಿಕ್ ನಾನ್ ಮಾಡಿದ್ದೇನೆ. ಈ ಗಾರ್ಲಿಕ್ ನಾನ್ ಹೇಗೆ ಮಾಡೋದಂತ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಹೋಗಿ ವ್ಯೂ ಮಾಡಿ. ಹಾಗೆ ಇದರಲ್ಲಿ ನಾನು ಮಾರ್ಕೆಟಿಂದ ಕ್ರೀಮ್ ತಂದದ್ದನ್ನು ಬಳಸಲಿಲ್ಲ, ಹೋಮ್ ಮೇಡ್ ಕ್ರೀಮ್ ಬಳಸಿದ್ದೇನೆ. ಹೋಮ್ ಮೇಡ್ ಕ್ರೀಮನ್ನು ಯಾವ ರೀತಿ ಮಾಡೋದಂತ ಶಾರ್ಟ್ ವಿಡಿಯೋ ಹಾಕಿದ್ದೇನೆ, ಅದನ್ನು ವ್ಯೂ ಮಾಡಿ. ಹಾಗಾದರೆ ಇದನ್ನು ಇವಾಗ ಟೇಸ್ಟ್ ಮಾಡಿ ನೋಡುವ. ಗ್ರೇವಿ ಅಂತೂ ತುಂಬಾ ಕ್ರೀಮಿಯಾಗಿ ಬಂದಿದೆ, ತುಂಬಾ ಈಸಿ. ರೆಸಿಪಿನ ನೋಡುವ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನು 1 kg ಚಿಕನ್ ತೊಗೊಂಡಿದ್ದೇನೆ. ನಿಮಗೆ ಬೋನ್ಲೆಸ್ ಬೇಕಾದರೆ ಬೋನ್ಲೆಸ್ ತೊಗೊಳ್ಬೋದು ಬಟರ್ ಚಿಕನ್ಗೋಸ್ಕರ. ನಾನಿಲ್ಲಿ ಫುಲ್ ಚಿಕನನ್ನು ತೊಗೊಂಡಿದ್ದೇನೆ. ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರನ್ನು ಬಳಸಿದ್ದೇನೆ, ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಹುಡಿ, ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ಬಳಸಿದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಂಬೆಹಣ್ಣಿನ ರಸ, ಹಾಗೆ 1 ಚಮಚದಷ್ಟು ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿಕೊಳ್ಬೇಕು. ನಿಮಗೆ ಬಾಫತ್ ಮಸಾಲ ಪೌಡರ್ ಏನಂತ ಸಿಗದಿದ್ದರೆ ಗರಂ ಮಸಾಲ ಪೌಡರ್ ಮತ್ತು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೋದು. ಇದನ್ನು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು. ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ಳಿ. ಅನ್ಸಾಲ್ಟೆಡ್ ಬಟರ್ ಸಿಗುತ್ತೆ, ಅದು ಹಾಕ್ಕೊಳ್ಬೇಕು. 3-4 ಲವಂಗ, ಅರ್ಧ ಇಂಚಿನಷ್ಟು ಚಕ್ಕೆಯನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು 3 ಹೆಚ್ಚಿದ ಈರುಳ್ಳಿ, 3 ಟೊಮೆಟೊ, ಹಾಗೆ 4 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೇನೆ. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮೊದಲಿಗೆ ಫ್ರೈ ಮಾಡಿಕೊಳ್ಬೇಕು. ತುಂಬ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ಮತ್ತು ಇಲ್ಲಿ 5 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 4 ರಿಂದ 5 ಬ್ಯಾಡಗಿ ಮೆಣಸು, ಹಾಗೆ 1 ಟೀ ಸ್ಪೂನ್ನಷ್ಟು ಅರಶಿನ, ಇಷ್ಟನ್ನು ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ. ಅದು ಫ್ರೈ ಆದ ನಂತರ ಟೊಮೆಟೊ ಹಚ್ಚಿದ್ದೇನಿದೆ, ಈ ಟೊಮೆಟೊವನ್ನು ಸೇರಿಸಿಕೊಂಡು ಚೆನ್ನಾಗಿ ಟೊಮೆಟೊವಿನ ಹಸಿ ವಾಸನೆ ಹೋಗೋ ತನಕ ಬೇಯಿಸಿ. ನಂತರ ಸ್ವಲ್ಪ ಗೇರು ಬೀಜ ಹಾಕ್ಕೊಳ್ಳಿ, ಕ್ಯಾಶ್ಯೂ ನಟ್ಸ್ ಹಾಕ್ಕೊಳ್ಳಿ. ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಇವಾಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ, ಬಟರ್. ಇದರಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಏನಿದೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. 2 ಬದಿಯಲ್ಲಿ ಚೆನ್ನಾಗಿ ಈ ಚಿಕನನ್ನು ಫ್ರೈ ಮಾಡಿಕೊಳ್ಬೇಕು. ಬಟರ್ ಚಿಕನ್ ಮಾಡೋದ್ರಿಂದ ಇಲ್ಲಿ ನಾವು ಎಣ್ಣೆಯನ್ನು ಬಳಸಲ್ಲ, ಬಟರಲ್ಲೇ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ 2 ಬದಿಗಳಲ್ಲಿ ಫ್ರೈ ಮಾಡಿಕೊಳ್ಳಿ. ಇವಾಗ ಇದು ಫ್ರೈ ಆಗ್ತಾ ಬಂತು. ಇವಾಗ ಇದನ್ನು ತೆಕ್ಕೊಂಡು ಸೈಡಿಗೆ ಇಡ್ತೇನೆ. ಇಲ್ಲಿ ಇವಾಗ ಕಡೆದಿರುವ ಮಸಾಲ ಏನಿದೆ ಇದನ್ನು ಈ ರೀತಿ ಗಾಳಿಸಬೇಕು. ಯಾಕಂದರೆ ನಿಮಗೆ ಅದು ಸ್ಮೂತಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಈ ರೀತಿ ಚೆನ್ನಾಗಿ ಇದನ್ನು ಗಾಳಿಸಿ ತಗೊಳ್ಬೇಕು. ಮತ್ತು ಗ್ರೇವಿ ದಪ್ಪಗಿರಬೇಕು, ಹೆಚ್ಚಿಗೆ ನೀರು ಹಾಕಬೇಡಿ. ಬಟರ್ ಚಿಕನ್ ಗ್ರೇವಿ ಯಾವಾಗಲೂ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಿದರೆ ಸಾಕು. ಇವಾಗ ಈ ಮಸಾಲವನ್ನು ಗಾಳಿಸಿ ತಗೊಂಡಿದ್ದೇನೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಕುದಿ ಬರುವ ತನಕ, 1 ಕುದಿ ಬಂದರೆ ಸಾಕು, 1 ಕುದಿ ಬರುವ ತನಕ ಇದನ್ನು ಚೆನ್ನಾಗಿ ಬೇಯಿಸಿ. ಇವಾಗ ಕುದಿ ಬಂದಿದೆ. ನಾವು ಫ್ರೈ ಮಾಡಿಟ್ಟಂತಹ ಚಿಕನ್ ಏನಿದೆ ಅದನ್ನು ಈ ಗ್ರೇವಿಗೆ ಸೇರಿಸ್ಕೊಳ್ಳಿ. ಒಳ್ಳೆ ಘಮ ಬರ್ತಾ ಇದೆ ಗ್ರೇವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಮನೆಯಲ್ಲೇ ಮಾಡಿದಂಥ ಫ್ರೆಶ್ ಕ್ರೀಮ್. ನಿಮಗೆ ಮಾರ್ಕೆಟಲ್ಲಿ ಫ್ರೆಶ್ ಕ್ರೀಮ್ ಸಿಗುತ್ತೆ, ಮನೆಯಲ್ಲೂ ಮಾಡ್ಕೊಳ್ಬಹುದು. ಈ ರೆಸಿಪಿನ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೇನೆ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ವ್ಯೂ ಮಾಡಿ.
ಆ ಕ್ರೀಮನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಅಂತ ಸಿಗುತ್ತೆ ನಿಮಗೆ. ಮೆಂತ್ಯ ಏನಿದೆ ಅದರದ್ದು ಎಲೆಯನ್ನು ಡ್ರೈ ಮಾಡಿರ್ತಾರೆ, ಅದಕ್ಕೆ ಕಸೂರಿ ಮೇಥಿ ಹೇಳೋದು. ಅದು ಪರಿಮಳ ಮತ್ತು ಟೇಸ್ಟ್ ಕೊಡುತ್ತೆ. ಅದನ್ನು ಇದಕ್ಕೆ ಸೇರಿಸಿಕೊಂಡು ಸ್ವಲ್ಪ ಕುದಿಸಿದರೆ ನಮ್ಮ ಬಟರ್ ಚಿಕನ್ ರೆಡಿ. ಟೇಸ್ಟಿಯಾದ ಬಟರ್ ಚಿಕನ್ ರೆಡಿಯಾಗಿದೆ. ಇದು ಪರೋಟದ ಜೊತೆ, ನಾನ್ ಜೊತೆ ಮತ್ತು ವೈಟ್ ರೈಸ್ ಜೊತೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.